ಅದೇ ಪೊಲ್ಸು ನಾವು ಇವರನ್ನು ಕರ್ಕೊಂಡು ಇವತ್ತು ಹೊಳೆಗೆ ಹೋಗ್ತಿದ್ದೇವೆ ಸುಮಾರು ಸಮಯದ ನಂತರ. ಇವತ್ತು ಹೊಳೆ ಹತ್ರಕ್ಕೆ ಕರ್ಕೊಂಡು ಬಂದು ದೊಡ್ಡ ತಪ್ಪಾಡಿದ್ವಿ ಆಯಿತಾ. ಇಲ್ಲಿ ಎತ್ತದೋ ಗಲಿ ಒಣಗಿಸ್ಲಿಕ್ಕೆ ಹಾಕಿ ಈಗ ಪುಡಿ ಮಾಡ್ತಾ ಇದ್ದೇನೆ ಆಯಿತಾ. ಅದು ಹೇಗೆ ಪುಡಿ ಆದಮೇಲೆ ಹೇಗೆ ಕಾಣ್ತದೆ ಅಂತ ನಾನು ನಿಮಗೆ ಈಗ ಪುಡಿ ಮಾಡಿದ್ದು ನೋಡಿ ಈ ಥರ ಸಿಗ್ತದೆ. ಇದು ಪುಡಿ ಮಾಡಿದ್ದು ತೆಗಬೇಕಷ್ಟೇ. ಹಾಗೆ ಮೊದಲ ಗೊನೆ ಇದು ರಾಜು ಚಜ್ಲಿ ಕೋಣ ಪುರಂದು ವಾಟರ್ ಥೆರಪಿ ಆಗ್ತಾ ಉಂಟು. ಈಗ ನೀರು ತುಂಬ ಕಡಿಮೆ ಆಗಿದೆ. ಸಂಜೆ ಜೋರು ಗಾಳಿ ಬೀಸ್ತಾ ಉಂಟು. ನಮಗೆ ಫಲಗಾಳಿ ಸ್ಕೂಟಿ ಬಿಡ್ತಾ ಇದ್ದಾಳೆ. ಆಯಿತು ನಿನ್ನೆಗಿಂತ ಇಂಪ್ರೂವ್ ಕಲಿತಾ ಇದ್ದಾರೆ, ಚೆನ್ನಾಗಿ ಕಲಿತಾ ಇದ್ದಾರೆ. ಹಾಯ್ ಎಲ್ರಿಗೂ ಕೂಡ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. 9 ತಾರೀಕಿಗೆ ಯಾರೆಲ್ಲ ಬರ್ತಾರೆ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮೇ 9ಕ್ಕೆ ಯಾರೆಲ್ಲ ಬರ್ತಾರೆ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ओहो हो एक तुमचे अम्मये अम्मये भैया कम गलिया ये ला ಅದೇ ಪೊಲ್ಸು ನಾವು ಇವರನ್ನು ಕರ್ಕೊಂಡು ಹೊರಟಿದ್ದೇವೆ. ನಿಮಗೆ ನೆನಪುಂಟ ಇವಳು ಚಿಕ್ಕ ಇರುವಾಗ ನಂದು ಕೂದಲೆಲ್ಲ ನೆಕ್ತಿದ್ದದು, ಮುಖ ಎಲ್ಲ ನೆಕ್ತಿದ್ದದು. ನಾನೊಂದು ಫೇಸ್ಬುಕ್ಕಲ್ಲಿ ಹಾಕಿದ್ದೆ ಆಯಿತಾ. ಅದರಲ್ಲಿ ಉಂಟು, ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೇನೆ. ನಾನು ಚಿಕ್ಕ ಇದ್ಲು, ಇಷ್ಟು ಚಿಕ್ಕ ಕಿವಿ ಇತ್ತು. ಈಗ ನೋಡಿ ದೊಡ್ಡ ಇಷ್ಟ ಆಗಿದ್ದಾಳೆ ಅಂತ. ನಾವು ಇವರನ್ನು ಕರ್ಕೊಂಡು ಇವತ್ತು ಹೊಳೆಗೆ ಹೋಗ್ತಿದ್ದೇವೆ ಸುಮಾರು ಸಮಯದ ನಂತರ. ಯಾರೆಲ್ಲ ಇದ್ದೇವೆ ನೋಡಿ. ನಮ್ಮ ಭಾರಿ ಖುಷಿ. ಇವತ್ತು ಸುಮಾರು ದೂರಕ್ಕೆ ಹೋಗ್ತಿದ್ದೇವೆ ಅಂತ ಅಪ್ಪ ಇವರನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿದರು. ಹಾಗೆ 3 ಹೋಗ್ತಿದ್ದೇವೆ. ಇದು ನೋಡಿ, ನಾವು ಚಿಕ್ಕ ಇರುವಾಗ ಶಾಲೆಗೆ ನಡ್ಕೊಂಡು ಹೋಗ್ತಿದ್ದ ದಾರಿ ಇದು. ಬೆಳಿಗ್ಗೆ ಅರ್ಧಂಬರ್ಧ ತಿಂಡಿ ತಿನ್ನೋದು, ಓಡೋದು. ಟಿಂಕಿ ಸಹ ಬಂದಿದ್ದಾನೆ. ಪೂರ ನೋಡಿ ಮೊದಲಿದ್ದಾನೆ. ಅಲ್ಲಿ ಹೋಗಿ ವಾಟರ್ ಥೆರಪಿ ಮಾಡಬೇಕಲ್ಲ ಅವನಿಗೆ, ನೀರಲ್ಲಿ ಕೂತ್ಕೊಳ್ಳಿಕ್ಕೆ ಉಂಟು ನೋಡಿ. ಶುಭಕ್ಕ ಹೋಗೋದು. ಮಾವಿನ ಹಣ್ಣೆಲ್ಲ ತಿಂದಾಯ್ತು. ದಾರಿಯಲ್ಲಿ ಸಿಗೋ ಮಾವಿನ ಹಣ್ಣು ತಿಂದ್ಕೊಂಡು ಹೋಗೋದು. ನಾವು ಇವರನ್ನು ಕರ್ಕೊಂಡು ಬಂದೆವು ಹೊಳೆಯಲ್ಲಿ. ನೋಡಿ ಹುಲ್ಲು ಬೇಕಾದಷ್ಟು ಉಂಟು. ಟಿಂಕಿ ಇವತ್ತು ಹೊಳೆ ಹತ್ರಕ್ಕೆ ಕರ್ಕೊಂಡು ಬಂದು ದೊಡ್ಡ ತಪ್ಪಾಡಿದ್ವಿ ಆಯಿತಾ. ಇಲ್ಲಿ ಎತ್ತದೋ ಗಲೀಜು ತಂದೆಲ್ಲ ಬಿಸಾಡಿದ್ದಾರೆ. ಹಾಗೆ ವಾಸನೆಯಲ್ಲಿ ಈ ದನಗಳು ಕೇಳೋದಿಲ್ಲ, ಎಲ್ಲೆಲ್ಲಿ ಓಡ್ತಾ ಇದ್ದಾರೆ. ವಾಸನೆ ಅಂತ ಹೇಳಿದ್ರೆ ಇಲ್ಲಿ ಮೂಗು ಬಿಡಲಿಕ್ಕೆ ಆಗ್ತಿಲ್ಲ. ಈ ಮನುಷ್ಯರು ಉಂಟಲ್ಲ ಏನೋ ತಂದು ಬಿಸಾಡಿದ್ದಾರೆ ಇಲ್ಲಿ. ವಾಸನೆಗೆ ಇವರು ಉಂಟಲ್ಲ ದನಗಳು ಮೇಯ್ದು ಬಿಟ್ಟು ಎಲ್ಲೆಲ್ಲಿ ಓಡ್ತಾ ಇದ್ದಾರೆ ಕೋಳಿ. ಇಲ್ಲಿ ಒಂದು ಕಡೆ ಕಟ್ಟಿದ್ದೆ ನೋಡು, ಅವಳನ್ನು ಬಿಟ್ಟಿದ್ದಾನೆ. ಇಂಥದ್ದು ಪ್ರಾಣಿ ಅಂದರೆ ತಿಂತಾರಲ್ಲ, ಅದನ್ನೇನೋ ತಂದು ಅದರದ್ದು ವೇಸ್ಟ್ ಪಾರ್ಟ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ವಾಸನೆ ಅಂತ ಹೇಳಿದರೆ ಮೂಗು ಬಿಡಲಿಕ್ಕೆ ಆಗ್ತಾಯಿಲ್ಲ. ಹೇಗೆ ನಮ್ಮ ನಾಯಿಗಳು ಅದನ್ನು ತಿನ್ನಲಿಕ್ಕೆ ಹೋಗಲಿಲ್ಲ ಆ ವಾಸನೆದನ್ನು. ಅವರು ಸಹ ನಮ್ಮೊಟ್ಟಿಗೆ ಹೊರಟು ಬಂದ್ರಾಯ್ತಾ. ಯಬ್ಬಾ ಹೀಗೋಳಿ ಅಷ್ಟು ವಾಸನೆ ಬರ್ತಾ ಉಂಟು. ಕರ್ಕೊಂಡು ಹೋಗ್ಲಿಕ್ಕೆ ಬಂದೆ ನೋಡಿ. ಅಂತೆ ಇಲ್ಲಿ ಒಂದು ಗುಹೆ ಥರ ಆಗಿದೆ. ಇದೊಂದು ವಾಟೆದು ಗಿಡ ಹೀಗೆ ಬಿದ್ದಿತ್ತು, ಅದರ ಮೇಲೆ ಬಳ್ಳಿಯೆಲ್ಲ ಬಂದು ಇದರ ಕೆಳಗಡೆ ನಿಂತರೆ ತೊಂದರೆ ಇಲ್ಲ. ಅಲ್ಲೇ ಇದರ ಕೆಳಗಡೆ ನಿಂತರೆ ಸಹ ಮಳೆಯಲ್ಲಿ ಒದ್ದೆ ಆಗಲಿಕ್ಕಿಲ್ಲ. ಗುಹೆ ಥರ ಆಗಿದೆ ನೋಡಿ. ಅಂತೆ ಸಾಕಾಯಿತು ಅಂದರೆ ಸೊಪ್ಪೆಲ್ಲ ಮಾಡಿ ಬಂದೆವು. ಹಾಗೆ ಇನ್ನು ಇವರನ್ನು ಬದಲಿಸುವ ಬಂದದ್ದು. ಇವರು ಮನೆಗೆ ಹೊರಟಿದ್ದಾರೆ ಕರ್ಕೊಂಡು ಹೋಗುವ ಅಂತ. ದೂರ ತನಕ ಬರಬೇಕು ಇವರನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದರೆ ಅದಕ್ಕೆ.
ತಿಂಕೇರಿ ಗುರ ಹಾಂ ತಿಂಗಿ ಶಿ ಕೂರ ನೋಡಿ ಅವರಿಗೆ ಇವರ ಆಗುದೇ ಇಲ್ಲ ಆಯ್ತಾ ನೋಡಿ ಮಧ್ಯಾಹ್ನ ಆಯಿತು. ನಾವು ಮೊನ್ನೆ ಉಂಡೆ ಹುಳಿ ಕೊಯ್ದದ್ದು ನಿಮಗೆ ಗೊತ್ತಿರ್ಬೋದು. ಅದನ್ನು ಕಟ್ ಮಾಡಿ ಸ್ಲೈಸ್ ಮಾಡಿ ಒಣಗಿಸಿ ಅದರದ್ದು ಸೀಡ್ಸ್ ಕೂಡ ತೆಗೆದಾಗಿತ್ತು. ಅದನ್ನೀಗ ಮತ್ತೆ ಒಣಗಿಸಲಿಕ್ಕೆ ಹಾಕಿ ಈಗ ಪುಡಿ ಮಾಡ್ತಾ ಇದ್ದೇನೆ ಆಯಿತಾ. ಅದು ಹೇಗೆ ಪುಡಿ ಆದಮೇಲೆ ಹೇಗೆ ಕಾಣ್ತದೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೇನೆ. ಅಂದರೆ ಇದನ್ನೀಗ ಪುಡಿ ಮಾಡಿ ಅದಕ್ಕೆ ಉಪ್ಪು ಹಾಕಿ ನಾವು ತೆಗೆದಿಡೋದು ಸುಮಾರು ವರ್ಷಕ್ಕೆ. ಅದನ್ನು ಉಪಯೋಗ ಕೂಡ ಮಾಡಬಹುದು. ಉಪ್ಪು ಹಾಕಲಿಲ್ಲ ಅಂತ ಹೇಳಿದ್ರೆ ಹಾಳಾಗ್ತದೆ. ಆದರೆ ಹುಡಿ ಮಾಡುವಾಗಲ್ಲ, ಹುಡಿ ಮಾಡಿ ಆದಮೇಲೆ ಉಪ್ಪನ್ನು ಮಿಕ್ಸ್ ಮಾಡೋದು. ಈಗ ನೋಡಿ ನಿಮಗೆ ಕರ್ಕೊಂಡು ಹೋಗಿ ತೋರಿಸ್ತೇನೆ. ಮುಂಚೆಲ್ಲ ನಾವು ಅದನ್ನು ಮಿಲ್ಲಿಗೆ ಕೊಡ್ತಿರ್ತದೆ ಆಯಿತಾ. ಮಿಲ್ಲಿಗೆ ಈಗ ಅದನ್ನು ಕೊಂಡೋಗಿ ಕೊಡುವಷ್ಟು ಅಂದರೆ ನಮಗೆ ಗೊತ್ತಿರಲಿಲ್ಲ ಮಿಕ್ಸಿಯಲ್ಲಿ ಹೇಗೆ ಹುಡಿ ಮಾಡೋದು ಅಂತ ಗೊತ್ತಿರಲಿಲ್ಲ. ಈಗ ಗೊತ್ತಾಗಿದೆ. ಹಾಗಾಗಿ ಮಿಲ್ಲಿಗೆಲ್ಲ ಕೊಡೋದಿಲ್ಲ, ಇಲ್ಲೇ ಮನೆಯಲ್ಲಿ ಹುಡಿ ಮಾಡಲಿಕ್ಕೆ ಆಗ್ತದೆ. ಬನ್ನಿ ನೋಡಿ, ಮೊನ್ನೆ ನಾವು ಕೊಯ್ದು ಒಣಗಿಸಿದ್ದು ಇದರಲ್ಲಿರುವ ಸೀಡ್ಸನ್ನೆಲ್ಲ ಸಪ್ರೇಟ್ ಮಾಡಿ ಪುನಃ ಒಣಗಿಸಿ ಆಯಿತು. ಈಗ ಪುಡಿ ಮಾಡಿದ್ದು ನೋಡಿ ಈ ಥರ ಸಿಗ್ತದೆ. ಇದು ಪುಡಿ ಮಾಡಿದ್ದು. ಈ ಪುಡಿ ಉಪ್ಪೆಲ್ಲ ಹಾಕಿದ್ಮೇಲೆ ಕಪ್ಪಾಗ್ತದೆ ಆಯಿತಾ. ಇದನ್ನು ಇನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ನಾವು ಮಿಕ್ಸಿಯಲ್ಲಿ ಕಡ್ದದ್ರಿಂದ ಇದೊಂಥರ ಬಿಸಿ ಬಿಸಿ ಉಂಟು. ಇನ್ನು ಇದು ತಣ್ಣಗಾಕಿ ಆದಮೇಲೆ ಉಪ್ಪು ಸೇರಿಸೋದು ಇದಕ್ಕೆ. ಹಾಗೆ ನೋಡಿ ಇಷ್ಟು ಉಂಟು. ಇನ್ನೂ ಕೂಡ ಇಷ್ಟು ಪುಡಿ ಮಾಡಲಿಕ್ಕೆ ಉಂಟು ಬಾಕಿ. ನನ್ನ ಅಪ್ಪ ನಾನು ಲಾಗ್ ಮಾಡೋದು ನೋಡಿದೆ ಆಯಿತಾ. ಇವಳು ಕೆಲಸ ಮಾಡ್ತಿದ್ದಾಳ ಅಲ್ಲ ಲಾಗ್ ಮಾಡ್ತಿದ್ದಾಳ ಅಂತಂದರೆ ಇದರಲ್ಲಿ ಪೂರ್ತಿ ತುಂಬಿಸ್ಲಿಕ್ಕೆ ಆಗೋದಿಲ್ಲ. ಪೂರ್ತಿ ಅಂದರೆ ಹುಡಿಯಾಗೂ ಕಡಿಮೆ ಆಗ್ತದೆ. ಇದು ಅಗಲ ಉಂಟಲ್ಲ, ಆಗ ನಮಗೆ ಎಷ್ಟು ಅಂದರೆ ಈಗ ನಾನು ಇಷ್ಟೇ ತುಂಬಿಸೋದು, ಇಷ್ಟು ತುಂಬಿಸ್ಲಿಕ್ಕೆ ಆಗ್ತದೆ. ಇದು ಹುಡಿ ಆಗುವಾಗ ಕಾಲು ಭಾಗಕ್ಕೆ ಬರ್ತದೆ. ಹಾಗೆ ಹುಡಿ ಮಾಡಿದ ಮೇಲೆ ನಮಗೆ ಚಂದ ತುಂಬ ನೈಸ್ ಅಂತ ಸಿಗೋದಿಲ್ಲ, ಬಟ್ ಇಷ್ಟು ಆಗ್ತದೆ ಆಯಿತಾ. ಮಿಕ್ಸಿಯಲ್ಲಿ ಒಂದೊಂದು ದೊಡ್ಡ ದೊಡ್ಡದು ಪೀಸು ಉಳಿತದೆ. ಅದು ತೊಂದರೆ ಇಲ್ಲ ಅಂತ ಅಪ್ಪ ಹೇಳಿದರು. ಅಂದರೆ ಹಾಗೇನು ತೊಂದರೆ ಇಲ್ಲ ನಮಗೆ. ಅದು ಈಗ ಈ ಥರ ಇರೋದು ಪುಡಿ ಆದರೆ ಆಯಿತು. ಪೌಡ್ರ್ ಮಾಡಿ ಆಯಿತು. ಒಂದು 6 kgಗಿಂತ ಜಾಸ್ತಿ ಇರ್ಬೋದು ಅಂತ ಅಪ್ಪ ಹೇಳ್ತಾರೆ. ಇದು ಸ್ವಲ್ಪ ತಣಿಬೇಕು, ಯಾಕಂದರೆ ನಾವು ಬಿಸಿ ಬಿಸಿ ಇರೋದನ್ನು ಪೌಡ್ರ್ ಮಾಡಿದ್ದು. ಹಾಗೆ ಮತ್ತು ಮಿಕ್ಸಿಯಲ್ಲಿ ರನ್ ಆದ್ರಿಂದ ಇನ್ನೂ ಸ್ವಲ್ಪ ಬಿಸಿಯಾಗಿರ್ತದಲ್ಲ, ಇದು ತಣ್ಣದಾದ್ಮೇಲೆ ಇದಕ್ಕೆ ಉಪ್ಪು ಹಾಕಿ ನಾವು ಬೇಕಾದ ಡಬ್ಬದಲ್ಲಿ ತುಂಬಿಸಿಡ್ಬೋದು. ಹಾಗೆ ಅಪ್ಪ ಹೇಳೋ ಪ್ರಕಾರ ಇದು ಮಿಲ್ಲಲ್ಲಿಗೆ ಹುಡಿ ಮಾಡಲಿಕ್ಕೆ ಕೊಡ್ತೇವಲ್ಲ, ಅದಕ್ಕಿಂತ ಸಹ ಒಳ್ಳೆಯದಾಗಿ ಪೌಡ್ರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾನೀಗ ನಿಮಗೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡೋದು ತೋರಿಸಿದೆ ಅಲ್ಲ. ಮುಂಚೆ ನನ್ನ ಅಮ್ಮ ಈ ಕಲ್ಲು ಉಂಟಲ್ಲ, ಕಡಿಯುವ ಕಲ್ಲು, ಅದರಲ್ಲಿ ಹಾಕಿ ಅದು ದಪ್ಪದೊಂದು ಕೋಲು ಬರ್ತದೆ, ಅದರಲ್ಲಿ ಒಡೆದು ಪುಡಿ ಮಾಡ್ತಿದ್ದದಂತೆ. ಸೊ ಮತ್ತೆ ಕಷ್ಟ ಆಗ್ತದೆ ಅಂತ ಹೇಳಿ ಮಿಲ್ಲಿಗೆ ಕೊಡ್ತಾಯಿದ್ರು. ಮಿಲ್ಲಿಗೆ ಕೊಟ್ಟರೆ ಅದರಲ್ಲಿ ಎಂತೆಂಥ ಮಿಕ್ಸ್ ಆಗೆಲ್ಲ ಬರ್ತಾಯಿತ್ತಂತೆ. ಸೊ ಹಾಗಾಗಿ ಈಗ ನಾವು ಮನೆಯಲ್ಲೇ ಮಿಕ್ಸಿಯಲ್ಲಿ ಪುಡಿ ಮಾಡೋದು ಸುಲಭ ಆಗ್ತದೆ. ನಮಗೆ ಬೇಕಾದಷ್ಟು ವರ್ಷಕ್ಕೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಮತ್ತು ಯಾರಿಗಾದರೂ ಬಂದವರಿಗೆ, ಅಕ್ಕನವರಿಗೆ ಯಾರಿಗಾದರೂ ಬೇಕು ಅಂತಾದರೆ ಕೊಡೋದು. ಸೊ ಇದು ನಾವು ಇಲ್ಲೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಈಗ ನನ್ನ ಅಕ್ಕನವರಿಗೆಲ್ಲ ಕಡಿಮೆ, ಎಲ್ಲರೂ ಕೂಡ ಹುಣಸೆ ಹುಳಿಗೆ ಡಿಪೆಂಡ್ ಆಗಿದ್ದಾರೆ. ನಾವು ಮಾತ್ರ ಇದಕ್ಕೆ ಇನ್ನೂ ಕೂಡ ಡಿಪೆಂಡ್ ಆಗಿದ್ದೇವೆ. ಹಾಗಾಗಿ ನಮಗೆ ಇದರದ್ದು ರುಚಿ ಇಷ್ಟ, ಅವರಿಗೆಲ್ಲ ಅದರದ್ದು ರುಚಿ ಇಷ್ಟ ಆ ಥರ. ಸೊ ನೀವೆಲ್ಲ ಹೇಗೆ ಉಪಯೋಗ ಮಾಡ್ತೀರಿ ಅಂತ ಹೇಳಿ. ಕೆಲವರೆಲ್ಲ ಅದನ್ನು ಹಾಗೆಯೇ ಹಾಕ್ತಾರಂತೆ. ಈಗ ನಾನು ಒಣಗಿಸಿದ್ದು ತೋರಿಸಿದಲ್ಲ, ಹಾಗೆ ಹಾಕ್ತಾರಂತೆ. ಹಾಗೆ ಕೆಲವರು ಉಪ್ಪಿನಕಾಯಿ ಮಾಡ್ತಾರೆ ಅಂತ ಕೂಡ ಹೇಳಿದರು. ನನಗೆ ರೀಲ್ಸಲ್ಲಿ ಹಾಕಿದ್ದೆ, ನಾನು ಫಸ್ಟ್ ಟೈಮ್ ಕೇಳಿದ್ದೆ ಅದರದ್ದು ಉಪ್ಪಿನಕಾಯಿ ಹಾಕ್ತಾರೆ ಅಂತ. ಹಾಗೆ ಡಬ್ಬ ಎಲ್ಲ ಅಕ್ಕ ತೊಳೆದಿಡ್ತಾ ಇದ್ದಾಳೆ. ನಾಳೆ ಆ ಡಬ್ಬದಲ್ಲಿ ತುಂಬಿಸಿಡ್ಲಿಕ್ಕೆ. ಇದು ನೋಡಿ ಪುರಾತನ ಕಾಲದ ಡಬ್ಬಗಳು. ಮುಂಚೆ ಇದರಲ್ಲಿ ಉಪ್ಪಿನಕಾಯಿ ತುಂಬಿಸಿಡ್ತಾ ಇದ್ವಿ. ಈಗ ಇನ್ನು ಹುಳಿ ತುಂಬಿಸಿಡಲಿಕ್ಕೆ ನೋಡಿ. ಇಲ್ಲಿ ಒಂದು ನಿಮಗೆ ಬಾಳೆ ಗಿಡ ಕಾಣ್ತುಂಟಾ. ಇದು ಮೊನ್ನೆ ಮಳೆ ಗಾಳಿಗೆಲ್ಲ ಹೇಗೆಲ್ಲ ಒದ್ದಾಡಿ ಹೋಗಿತ್ತು. ನಾನು ಮತ್ತು ಅಪ್ಪ ಬಳ್ಳಿ ಎಲ್ಲ ಹಾಕಿ ಅದನ್ನು ಗೂಂಟ ಎಲ್ಲ ಹಾಕಿ ಕಟ್ಟಿದ್ದಾಯಿತಾ. ಬೀಳಲಿಕ್ಕೆ ಆಗಿತ್ತು. ಆದರೆ ನೋಡಿ ಅದರಲ್ಲಿ ಹೊಸತ್ತೊಂದು ಮೊದಲ ಗೊನೆ ಆಯಿತಾ. ಇದು ನನ್ನ ಅಕ್ಕ ಕೊಟ್ಟದ್ದು, ಪುಚ್ಚಕ್ಕ. ಎಂತಂತ ಅವಳಿಗೆ ಸಹ ಗೊತ್ತಿಲ್ಲ ಗಿಡ. ಕ್ಯಾಂಡೀಸ್ ಅಂತ ಹೇಳ್ತಾಳೆ, ಕ್ಯಾಂಡೀಸ್ ಅಂತ ಹೇಳ್ತಾರೆ ನೋಡಿ, ಅದು ಅಂತ ಹೇಳ್ತಾಳೆ. ಮತ್ತು ಎಂಥದ್ದಂತೂ ಗೊತ್ತಿಲ್ಲ. ಇನ್ನು ಹಣ್ಣಾಗಿ ಆದಮೇಲೆ ಗೊತ್ತಾಗಬೇಕು. ಮೊನ್ನೆ ತನಕ ಅಪ್ಪ ಹೇಳ್ತಿದ್ರು ಇದರಲ್ಲಿ ಒಂದು ಸಹ ಗೊನೆ ಬಿಡೋದಿಲ್ಲ, ಇದರಲ್ಲಿ ಎಂಥ ಸಹ ಆಗೋದಿಲ್ಲ, ಸುಮ್ಮನೆ ಇಲ್ಲಾದರೆ ಇದನ್ನು ನೆಟ್ಟದ್ದು ಅಂತ ಹೇಳ್ತಾಯಿದ್ರು. ಯಾಕಂದರೆ ಅಷ್ಟು ಹೈಟ್ ಹೋದ್ಮೇಲೆ ಸಹ ಅದರಲ್ಲಿ ಆಗಿರಲಿಲ್ಲ. ಈಗ ಒಂದು ಹೋಪ್ ಬಂದಿದೆ, ಎಂತ ಅಂತ ಗೊತ್ತಿಲ್ಲ, ಹಣ್ಣಾದಮೇಲೆ ಗೊತ್ತಾಗಬೇಕಷ್ಟೇ. ಹಾಗೆ ಮೊದಲ ಗೊನೆ ಇದು. ಪೂರೊಂದು ವಾಟರ್ ಥೆರಪಿ ಆಗ್ತಾ ಉಂಟು. ಈಗ ನೀರು ತುಂಬ ಕಡಿಮೆ ಆಗಿದೆ, ಬೇಸಿಗೆಲ್ಲ. ಇನ್ನು ಮೇ 10-15 ದಾಟ್ತಾ ತುಂಬ ಕಡಿಮೆ ಆಗ್ತದೆ. ಮತ್ತು ಮಳೆ ಬರಲಿಕ್ಕೆ ಶುರು ಆದಮೇಲೆ ಜಾಸ್ತಿ ಆಗ್ತದೆ. ಈಗೊಳ್ಳಿ, ಈಗ ಅವನಿಗೆ ಕಂಫರ್ಟೇಬಲಾಗಿ ಕೂತ್ಕೊಳ್ಳಿಕ್ಕೆ ಆಗ್ತದೆ, ನೀರು ಜಾಸ್ತಿ ಇಲ್ಲಲ್ಲ. ನಾನು ಮತ್ತು ಅಕ್ಕ ತೋಟಕ್ಕೆ ಬಂದಿದ್ದೇವೆ ಹುಲ್ಲಿಗೆ. ಕೂರ ಆಯಿತಾ, ಹೋಗುವ.
ಆಯಿತು, ಒಂದು ಕಟ್ಟ, ಇನ್ನೊಂದು ಕೊಂಡೋಗುವ. ಕೂರ ಮತ್ತು ಟಿಂಕಿ ಇಬ್ಬರು ಗುಂಡಿ ಮಾಡ್ತಾ ಇದ್ದಾರೆ. ಇಂಥದ್ದು ಶೋಧನೆ ಕಾರ್ಯ ಆಗ್ತಾ ಉಂಟು ಇಬ್ಬರದ್ದು. ಕಲ್ಲಿ ಒಳ್ಳಿದ್ದಾರೆ, ಇಲ್ಲಿ ಒಂದು ಗುಂಡಿ ತೆಗೆದಿದ್ದಾರೆ. ರಾಜು ಚಜ್ಲಿ ಕೋಣ ಅಬ್ಬ 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 ಹಾಲೆಲ್ಲ ಕುಡ್ದಾಯ್ತು ಅವನಿಗೆ ಕಾಜುಗೆ. ಈಗ ಅವಳಿ ನೋಡಿ, ಈಗ ಫುಲ್ ಅಗ್ರೆಸಿವ್ ಮೂಡಲ್ಲಿದ್ದಾನೆ. ಅಮ್ಮ ಬಿಟ್ಟು ಹೋದ್ಲಿ ನಾನು. ಕಾಜು ಎಂತ ಇಷ್ಟ ಆದ್ನಲ್ಲ ಗುದುಮ್ ಗುದುಮ್ ಗುಂಡಿದ್ದಾನೆ ಅವ. ನೀರಿಗೆ ಹಾಕುವ, ಏನಿರ್ಲಿಕ್ಕಿಲ್ಲ, ಹಿಂಗಿರ್ಬೋದು ಸ್ವಲ್ಪ ನಂಗೆ. ಇಲ್ಲ, ಹೌದು ಅಪ್ಪ ಇದ್ದಾನೆ. ಇನ್ನು ಸ್ವಲ್ಪ ಸಮಯ ಆದ್ಮೇಲೆ ಸಪೂರ ಆಗ್ತಾನೆ. ಅವನಿಗೆ ಹೆದರಿಕೆ ಆಗ್ತದೆ. ಕಾಜು ಆಯ್ತಾ, ಫುಲ್ ಆಯ್ತು. ಸಂಜೆ ಜೋರು ಗಾಳಿ ಬೀಸ್ತಾ ಉಂಟು. ನಮಗೆ ಫಲಗಾಳಿ ಬೀಸ್ತದೆ ನೋಡಿ, ಈ ಡಿಸೆಂಬರಿಂದ ಜನವರಿ ಫೆಬ್ರವರಿ ಎಲ್ಲ ಹೂ ಹೋಗಲಿಕ್ಕೆ ಆ ಥರನೇ ಗಾಳಿ ಬೀಸ್ತಾ ಉಂಟು. ದೂರದಲ್ಲಿ ಗುಡುಗು ಕೂಡ ಕೇಳ್ತಾ ಉಂಟು. ಇವತ್ತು ಮಳೆ ಬರ್ತದೆ ಅಂತ ಗೊತ್ತಿಲ್ಲ. ಮಳೆ ಬಂದರೆ ವ್ಲಾಗಲ್ಲಿ ಹಾಕ್ತೇನೆ. ಯಾವಾಗಲೂ ಕೂಡ ಸಂಜೆ ಮಳೆ ಬರೋ ಥರ ಇರೋದಿಲ್ಲ. 8 ಗಂಟೆ 7:15 ಎಲ್ಲ ಆಗುವಾಗ ಮಳೆ ಬರಲಿಕ್ಕೆ ಶುರುವಾಗ್ತದೆ. ಪಪ್ಪಾಯಿ ಒಂದೆರಡು ಹಣ್ಣಾಗಿದೆ, ತಿನ್ನಲಿಕ್ಕೆ ಹಕ್ಕಿಗಳಿಗೆ ಪುರ್ಸೋತಿಲ್ಲ ಕಾಣ್ತದೆ. ಇಕೊಳ್ಳಿ, ದೊಡ್ಡ ಕೈ ಇದ್ದಿದ್ರೆ ಒಂದು ಪಪ್ಪಾಯಿ ಸಹ ಉಳಿತಿರ್ಲಿಲ್ಲ ಅದರಲ್ಲಿ. ಇದು ನೋಡಿ, ಬೀಜದಿಂದ ಆದಂಥ ಬಸಳೆ. ಅಪ್ಪ ಇದಕ್ಕೆ ಎತ್ತರ ಸ್ಪೇಸ್ ಎಲ್ಲ ಮಾಡಿ ಉಂಟಲ್ಲ, ಮಡಲೆಲ್ಲ ಹಾಕಿಟ್ಟಿದ್ದಾರೆ ಇದರಲ್ಲಿ ಹೋಗಲಿ ಅಂತ. ಕೆಲವರೆಲ್ಲ ಬಸಳೆ ಈ ಥರ ಮಾಡ್ತಾರೆ, ಚಪ್ಪರ ಹಾಕೋದಿಲ್ಲ ಕೆಲವು ಕಡೆ ಎಲ್ಲ. ಅದನ್ನೇ ಅಪ್ಪ ಫಾಲೋ ಮಾಡಿದ್ದಾರೆ. ಇನ್ನು ಇಲ್ಲಿ ಚಪ್ಪರ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ, ಹೂ ಗಿಡಕ್ಕೆ ತೊಂದರೆ ಅಲ್ಲ. ಅದಕ್ಕೆ ಇದನ್ನು ಇಲ್ಲಿ ಹೀಗೆ ಬಿಟ್ಟಿದ್ದಾರೆ ನೋಡಿ ಅಂತೆ. ಸೀಡ್ಸಿಂದ ಅದು ಅಂತ ಹೇಳಿದರೆ ಯಾರೂ ಸಹ ನಂಬುದಿಲ್ಲ ಅಂತ ಬಂದವರು ಯಾರಾದ್ರು ನೋಡ್ತಾರಲ್ಲ, ಹೌದಾ ಆಗ್ತದಾ ಅಂತ ಕೇಳ್ತಾರೆ. ಸ್ಕೂಟಿ ಬಿಡ್ತಾ ಇದ್ದಾಳೆ. ಆಯಿತು, ನಿನ್ನೆಗಿಂತ ಇಂಪ್ರೂವ್ ಇದ್ದಾಳೆ. ಅವಳಿಗೆ ಅಷ್ಟು ಪ್ರಾಕ್ಟೀಸ್ ಇಲ್ಲಲ್ಲ, ಹಾಗಾಗಿ ಒಂದು ಸ್ವಲ್ಪ ಲೇಟು. ಮತ್ತು ಇಲ್ಲಿಂದ ನಾನು ಮುಂಚೆ ಹೇಗೆ ಕಲಿತಾ ಇದ್ದೆ ಹಾಗೆಯೇ ಅವಳಿಗೆ ಸಹ ಹೇಳಿದ್ದು. ಅದು ಹೋಗ್ತಿದ್ದಾಳೆ ನೋಡಿ. ನಾನು ಸ್ಕೂಟಿ ಕಲಿಯುವಾಗ ಸಹ ಹೀಗೆ ಟಿಂಕಿ ಕೂರನವರು ಒಟ್ಟಿಗೆ, ಆಯಿತಾ, ಒಟ್ಟಿಗೆ ಅಂತ ಹೇಳಿದರೆ ಅಂದರೆ ಎಲ್ಲರೂ ಮುಂದೆ ಹೋಗಿ ಬೀಳ್ತೇನೆ ಅಂತ ಹೇಳಿ ಏನೋ ಗೊತ್ತಿಲ್ಲ. ಮುಂಚೆ ಸಹ ಹಾಗೇನೆ ಟಿಂಕಿ ಕೂರ ಮುಂದೆ ಹೋಗಿದ್ದಾನೆ, ಟಿಂಕಿ ನೋಡಿ ಹಿಂದೆ ಇದ್ದಾನೆ. ಅಪ್ಪ ಇಲ್ಲೇ ಕೂತ್ಕೊಳ್ತಿದ್ರು ನಾನು ಕಲಿಯುವಾಗ. ನಾನು ಹೋಗಿ ಅಲ್ಲಿಂದ ತಿರುಗಿಸಿ ಈಚೆ ಬರ್ತಾಯಿದ್ದೆ. ಅಕ್ಕ ಸ್ಕೂಟಿ ಕಲಿತಿದ್ದಾಳೆ, ಒಟ್ಟಿ ನಾನು ಸಹ ಹಿಂದೆ ಕೂತಿದ್ದೇನೆ, ಆಯಿತಾ. ನಾನೇ ಯಾವಾಗಲೂ ಕೂಡ ಇವಳು ಬಂದರೆ, ಆ ದೊಡ್ಡಕ್ಕ ಬಂದರೆ, ಚಪ್ಪಕ್ಕ ಬಂದರೆ, ಅಚ್ಚಕ್ಕ ಬಂದರೆ ನಾನು ಪಿಕ್ ಮಾಡಿ ಕರ್ಕೊಂಡು ಬರೋದು. ಲಾಸ್ಟ್ ಅಲ್ಲ ನಾನು. ಮತ್ತೇನು ಗೊತ್ತುಂಟ, ಇವಳು ಸಹ ಕಲ್ತ್ರೆ ನಾನು ಇವಳು ಸಹ ಕರ್ಕೊಂಡು ಬರ್ಬೋದಲ್ಲ. ಹಾಗೆ ನನಗೊಂದು ಡ್ರೀಮ್, ಯಾವಾಗ ಇವಳು ಕಲಿತಾಳೆ. ನಾನು ಹೋಗಿ ಎಂತ ಮಾಡೋದು ಗೊತ್ತುಂಟ, ಇವಳು ಬಂದ ತಕ್ಷಣ ಅಲ್ಲಿ ಹೋಗಿ ಸ್ಕೂಟಿ ನಿಲ್ಲಿಸೋದು. ಪೂಜಾ ಸ್ಕೂಟಿ ಬಿಡು, ನಾನು ಇಂತ ಕೂತ್ಕೊಳ್ತೇನೆ ಅಂತ ಹೇಳೋದು ನೋಡಿ. ನಿನ್ನೆಗಿಂತ ತುಂಬ ಅಂದರೆ ತುಂಬ ಇಂಪ್ರೂವ್ ಉಂಟು. ನನ್ನ ಕ್ಲೈಂಟಲ್ಲಿ ಕಲಿತಾ ಇದ್ದಾರೆ, ಚೆನ್ನಾಗಿ ಕಲಿತಾ ಇದ್ದಾರೆ. ನಾನು ಇದನ್ನು ಲಾಸ್ಟ್ ಇಯರ್ ತಗೊಂಡದ್ದು. ನಾನು ಮತ್ತು ಇವರು ಸಂಜೆ ಆಡ್ತಾ ಇದ್ವಿ ಶಟ್ಲ್ ಕಾಕ್. ಈಗ ನಾನು ಮತ್ತೆ ಪುಚ್ಚಕ್ಕ ಆಡೋದು. ಮುಂಚೆ ಕಾಲೇಜ್ ಇರುವಾಗ ಆಡ್ತಿದ್ವಿ. ಇದಕ್ಕಿಂತ ಮುಂಚೆ ನಾನು ಹೈಸ್ಕೂಲ್ ಇರುವಾಗ ಸಹ ಆಡ್ತಾ ಇದ್ದೆವು. ಇವಳು ಕಾಲೇಜ್ ಇದ್ಲು, ನಾನು ಹೈಸ್ಕೂಲ್ ಇದ್ದೆ. ಹಾಗೆ ಆಡುವ ಅಂತ ಈಗ ಅಂಗಳದಲ್ಲಿ ಸಹ ಅಡಿಕೆ ಎಲ್ಲ, ಮೊನ್ನೆ ಎಲ್ಲ ಇವರೊಟ್ಟಿಗೆ ಆಟಾಡುವಾಗ ಅಂಗಳದಲ್ಲಿ ಅಡಿಕೆ ಕೂಡ ಇರ್ತಾಯಿತ್ತು. ಅದನ್ನು ಸರಿಸಿ ಎಲ್ಲ ಆಟಾಡಲಿಕ್ಕೆ ತುಂಬ ಕಷ್ಟ. ಈಗ ತುಂಬ ಅಂಗಳದಲ್ಲಿ ಜಾಗ ಕೂಡ ಉಂಟು, ಆಡುವ. ಆದರೆ ನಾನು ಆಡೋದು ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನನ್ನ ಹತ್ರ ಟ್ರೈಪಾಡ್ ಇಲ್ಲ. ಅವ್ನು ನೋಡಲ್ಲಿ ಮೇಲೆ ಬನ್ನಿ. ಸ್ಪ್ರೇ ಮಾಡಿ